ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊತೀನಿ. ಈ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೀನಿ, ಇದು ನನ್ನ ಮಿನಿ ವ್ಲಾಗ್. ಈ ವ್ಲಾಗಲ್ಲಿ ಏನೇನು ಕೆಲಸ ಆಯಿತು ಸಂಡೇ ಅನ್ನೋದನ್ನ ಒಂದು ಶಾರ್ಟ್ ವಿಡಿಯೋ ಆಗಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಆರೋಗ್ಯವಾಗಿರಬೇಕು. ಇದು ನನ್ನ ಈವ್ನಿಂಗ್ ಬ್ಲಾಗ್. ಒಂದು ಮಿನಿ ಬ್ಲಾಗ್ ಥರ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ, ಈವ್ನಿಂಗ್ ಟೈಮ್ ಏನೇನೆಲ್ಲ ನನ್ನ ಮಗಳು ತರಲೆ ಮಾಡ್ತಾಳೆ ಎಲ್ಲನೂ ನೀವು ನೋಡ್ಬೋದು. ಇಲ್ಲೇ ಪಕ್ಕದಲ್ಲಿದ್ದಾಳೆ ನನ್ನ ಮಗಳು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ಆಗಿರೋದ್ರಿಂದ ನನಗೆ ಆದಷ್ಟು ಕಂಟೆಂಟ್ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮ ತಾಯಿ ವಾಕಿಂಗ್ ಹೋಗ್ತಾ ಇದ್ದಾರೆ. ಆಚೆಯಿಂದ ನಿಂತು ನನ್ನ ಮಗಳಿಗೆ ಬಾಯ್ ಹೇಳ್ತಾ ಇದ್ದಾರೆ. ನನ್ನ ಮಗಳು, ಅಜ್ಜಿ ಬಾ, ನಾನು ಬರ್ತೀನಿ, ವಾಕ್ ಹೋಗ್ತೀನಿ, ನಾನು ಬರ್ತೀನಿ ಪಾರ್ಕಿಗೆ ಆಟಾಡೋಕ್ಕೆ. ಅವರು ಬರ್ತೀನಿ ನಾನು, ನೀನು ಬಂದರೆ ನನಗೆ ಹಿಡಿಯೋಕ್ಕಾಗಲ್ಲ ಅಂತ ಅವ್ರ ಮೈಂಡ್ ವಾಯ್ಸಲ್ಲಿ ಅಂದ್ಕೊಂಡು ಪಾರ್ಕಿಗೆ ಹೋಗ್ತಾ ಇದ್ದಾರೆ. ಇನ್ನು ಸಂಡೇ ನನ್ನ ಮಗಳದು ಇದು ಬಿಫೋರ್ನ ಫೋಟೋ, ಆಫ್ಟರ್ನ ಫೋಟೋ ವಿಡಿಯೋ ಎಂಡಲ್ಲೇ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನನ್ನ ಮಗಳಿಗೆ ಸಲೂನ್ ಅಂದರೆ ಅಬ್ಬಬ್ಬ, ನನ್ನ ಕರ್ಕೊಂಡೋಗಿಲ್ಲ ಅಂತಿದ್ವಿ ನಾನು ಯಾವಾಗ ಹೋದರೂ ಹೇರ್ ಕಟ್. ಇವಾಗ ಒಳ್ಳೆ ಸಲೂನಿಗೆ ಕರ್ಕೊಂಡೋಗಿ ಹೇರ್ ಕಟ್ಟಿಗೆ ಕುಳಿಸಿದ್ದೀನಿ. ಏನು ಎಂಜಾಯ್ ಮಾಡ್ತಾಯಿದ್ದಾಳೆ ನೋಡಿ, ಆರಾಮಾಗಿ ಕೂತಿದ್ದಾಳೆ ಹೇರ್ ಕಟ್ ಮಾಡಿಸ್ಕೊಂಡು. ಅದೇನೋ ಅಪ್ಪ, ಬೇಸಿಗೆ ಬಂದಾಗ ಹಿಂದೆ ಇರೋದು. ಸ್ಕೂಲ್ ಸ್ಟಾರ್ಟ್ ಆಗೋವಾಗ ನನಗೆ 2 ಜಡೆ ಬೇಡ, ನಾನು ಸ್ಕೂಲ್ಗೆ ಹೋಗ್ತೀನಿ, ನನಗೆ 2 ಜಡೆ ಬೇಡ, ಹೇರ್ ಕಟ್ ಮಾಡಿಸು, ಹೇರ್ ಕಟ್ ಮಾಡಿಸು. ಸೀತಾರಾಮ ಸಿಹಿ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂತ ಕೂತಿದ್ಲು ಪಾಪ. ಅವಳಿರೋ ಅಷ್ಟು ಅವಳಿಗೆ ಏನು ಲೆಂತ್ ಇತ್ತು ಆ ಹೇರ್ ಲೆಂತಿಗೆ ಆ ಥರ ಹೇರ್ ಕಟ್ ಮಾಡೋಕ್ಕಾಗಲ್ಲ. ಸೊ ಬಾಬ್ ಕಟ್ ಆಗಲ್ಲ ಅಂತ ಹೇಳಿ ಅವರೊಂದು ಫೈನಲಾಗಿ ಬಾಯ್ ಕಟ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ನೋಡಿದ್ರಲ್ಲ, ಟ್ರಿಮ್ಮಿಂಗ್ ಮಿಷಿನಲ್ಲಿ ನೀಟಾಗಿ ಟ್ರಿಮ್ ಮಾಡ್ತಾ ಇದ್ದಾರೆ. ಅದು ಅವಳಿಗೆ ಕಚ್ಚುಗುಳಿ ಅನ್ನಿಸ್ತಾ ಇತ್ತು. ಆ ಟ್ರಿಮ್ಮಿಂಗ್ ಮಿಷಿನ್ ಯಾವಾಗ ನಿಲ್ಲಿಸ್ತಾರಪ್ಪ ಅಂತ ಅನಿಸುತ್ತೆ. ಆರಾಮಾಗಿ ಕೂತಿದ್ದಾಳೆ. ನಾನು ಅಷ್ಟು ಹೇರ್ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೆ. ಸಾಫ್ಟ್ ಸಿಲ್ಕಿಯಾಗಿ ಬೆಳೆಸಿದ್ದೆ ಅವಳು ಕೂದಲನ್ನ. ಎಲ್ಲ ಕಟ್ ಮಾಡಿಸ್ಬಿಟ್ಲು ಕೊನೆಗೆ. ನೋಡ್ಕೊತಾ ಇದ್ದಾಳೆ ಹೇಗಪ್ಪ ಇದೆ ನನ್ನ ಹೇರ್ ಕಟ್ಟು ಅಂತ. ಒಳ್ಳೆ ಮಜಾ ಮಾಡಿದ್ಲು ಕೊನೆಗೆ. ನೋಡಿ ಅವಳ ಫೈನಲ್ ಆ ಒಂದು ನಾಟಿ ಲುಕ್ ಹೇಗೆ ಕಾಣ್ತಾ ಇದೆ ಅಂತ. ಸುಂದ್ರಿ ನಗ್ತಾ ಇದ್ದಾಳೆ. ನನ್ನ ಹೇರ್ ಕಟ್ ಆಯಿತು ಫೈನಲಿ ಅಂತ. ಅವಳಿಗೆ ಒಳಗೊಳಗೆ ಖುಷಿ, ಬಟರ್ಫ್ಲೈಸು ಒಳಗೆ ಹೊಟ್ಟೆಲೆಲ್ಲ ಅವಳಿಗೆ. ನೋಡಿ ಆಫ್ಟರ್ನ ಲುಕ್ ಹೇಗೆ ಕಾಣ್ತಾಳೆ ಅಂತ. ಬಿಫೋರ್ ಚೆನ್ನಾಗಿತ್ತಾ, ಆಫ್ಟರ್ ಚೆನ್ನಾಗಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಸಾಯಂಕಾಲ ಆಗ್ತಾ ಬೋರ್ ಹೊಡಿತಿತ್ತು ಅಂತೇಳಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಕೂಡ ಲುಲ್ಲು ಮಾಲ್ ಹತ್ರ ಪಯಣ ಕಳಿಸಿದ್ವಿ. ಇನ್ನು ಲುಲ್ಲು ಮಾಲ್ ಹೋದರೆ ಗೊತ್ತಲ್ಲ ನನ್ನ ಮಗಳದು. ಇನ್ನು ಅವಳಿಗೆ ಇಷ್ಟ ಬಂದಂತೆ ಅವಳು ಏನೇನು ಪೋಸಸ್ ಕೊಡ್ತಾಳೋ ಆ ಪೋಸಸ್ಗೆಲ್ಲ ನಾನು ಫೋಟೋ ತೊಗೊಳ್ಳೇಬೇಕು. ತೊಗೊಳ್ಳಿಲ್ಲ ಅಂದರೆ ಅಷ್ಟೇ ರಂಪಾರಾಮ ಇನ್ನು ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇನ್ನು ಫೋಟೋಸ್ ತೊಗೊಂಡು ಕಾಲು ನೋವು ಬಂದು ಸಾಕಾಗಿ ಮನೇಲಿ ರಾತ್ರಿ ಕಾಲೊತ್ತಮ್ಮ ಅಂತ ಶುರು ಮಾಡಿದ್ಲು. ನೋಡಿದ್ರಲ್ಲ ಇನ್ನು ನನ್ನ ವೀಡಿಯೋಸ್ ಏನೇನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಂತ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್. ಓಕೆ ಗಾಯ್ಸ್, ಗುಡ್ ನೈಟ್.